ಮಧುರವಾದ ನಾಮದಲ್ಲಿ ವಂದನೆಗಳು. ಈ ಆನ್ಲೈನ್ ಮುಖಾಂತರವಾಗಿ ಮತ್ತೊಂದು ಸಲ ನಿಮ್ಮೆಲ್ಲರನ್ನು ಸಂಧಿಸುವಂತೆ ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ನಾವು ದೇವರ ನಾಮವನ್ನು ನಾನು ಮಹಿಮೆಪಡಿಸುತ್ತೇನೆ. ಇವತ್ತು ನಾವು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಯಾಕಂದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರ ವಾಕ್ಯವು ನಮ್ಮ ಪಾದಕ್ಕೆ ದೀಪವಾಗಿದೆ, ನಮ್ಮ ಬಾಳಿಗೆ ಬೆಳಕಾಗಿದೆ ಎಂಬುದಾಗಿ. ಈ ವಾಕ್ಯವನ್ನು ಕೇಳುವಾಗ ನಿಜವಾಗಲೂ ದೇವರು ಇವತ್ತು ನಮ್ಮನ್ನು ಎಲ್ಲ ಕಾರ್ಯದಿಂದ ಬಿಡಿಸಿ ನಮ್ಮನ್ನು ಆಶೀರ್ವದಿಸಿ ನಡೆಸಲು ಅವರು ಸರ್ವಶಕ್ತಿ ಮಾಡಿದ್ದಾರೆ. ನಾವು ಈ ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಉಜ್ಜೀವನಕ್ಕಾಗಿ ತುಂಬ ತವಕದಿಂದ ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ, ಸಭೆಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ದೇವರು ಈ ಉಜ್ಜೀವನ ಕಾಲದಲ್ಲಿ ನಮ್ಮೆಲ್ಲರನ್ನು ದೇವರು ಬಲವಾಗಿ ಉಪಯೋಗಿಸುವಂತೆ ನಮ್ಮ ಮಾತು, ನಮ್ಮ ಉಸಿರು ಎಲ್ಲ ಉಜ್ಜೀವನವಾಗಿ ಇರಬೇಕು. ಈ ಅಂತ್ಯಕಾಲದಲ್ಲಿ ಈ ಉಜ್ಜೀವನ ಮುಖಾಂತರವಾಗಿ ದೇವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ಅವರು ಭಯಂಕರವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಈ ಉಜ್ಜೀವನದ ವಿಶೇಷತೆಯನ್ನು ಇವತ್ತು ನಾವು ಅರಿಯಲು ಈ ಸತ್ಯತೆಯನ್ನು ನಾವು ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ಳುತ್ತಾ ಇದ್ದೇವೆ. ಇವತ್ತು ಕೀರ್ತನೆ 91ನೇ ಕೀರ್ತನೆ, ಅದರಲ್ಲಿ ಒಂದು ವಚನವನ್ನು ಇವತ್ತು ನಾವು ಧ್ಯಾನವನ್ನು ಮಾಡಲಿದ್ದೇವೆ. ಇದನ್ನು ನೋಡುವವರು, ಇದನ್ನು ಕೇಳುವವರು, ಈ ಕೀರ್ತನೆ 91 ಯಾರು ಅರಿಯದೇ ಇರಲಿಕ್ಕೆ ಮಕ್ಕಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯೂದ ಜನರಿಗೆ ಇದು ತುಂಬಾ ಮುಖ್ಯವಾದಂಥ ಒಂದು ಕೀರ್ತನೆ. ಕ್ರೈಸ್ತರಿಗೆ ಇದು ತುಂಬಾ ಮುಖ್ಯವಾದಂಥ ಒಂದು ಕೀರ್ತನೆ. ಒಂದು ವಯಸ್ಸಾದ ಅಮ್ಮ, ಒಂದು ಅಜ್ಜಿ ಏನು ಮಾಡಿದ್ರಂತೆ, ಅವರು ಈ 91 ಕೀರ್ತನೆಯನ್ನು ಒಂದು ಚಿಕ್ಕ ಪೇಪರಲ್ಲಿ ಬರೆದು ಅದನ್ನು ಹಾಗೆ ಉರುಳಿಸಿ ಒಂದು ತಾಳ್ಯದಲ್ಲಿ ಹಾಕಿ ಸೊಂಟಕ್ಕೆ ಕಟ್ಕೊಂಡ್ಬಿಟ್ರು. ಏನಂತ ಕೇಳಿದರೆ 91ನೇ ಕೀರ್ತನೆ ತುಂಬಾ ಮುಖ್ಯವಾದದ್ದು ಎಂಬುದಾಗಿ ಅವರು ಆ ಅಜ್ಜಿ ಹೇಳಿದರು. ಅಂದರೆ ಇದು ನಮ್ಮ ಸೊಂಟದಲ್ಲಿ ಕಟ್ಕೊಳ್ಳಿಕ್ಕೆ ಅಲ್ಲ, ಬಳಿಕ ನಮ್ಮ ಹೃದಯದಲ್ಲಿ ಧ್ಯಾನ ಮಾಡುವುದಕ್ಕೆ ದೇವರು ಈ ವಚನಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದೇನದು ಆ ರೀತಿಯಾದ ವಿಶೇಷವಾದ ಕಾರ್ಯ ಈ 91ನೇ ಕೀರ್ತನೆಯಲ್ಲಿ ಇದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಏನು ವಿಶೇಷತೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಒಂದು ರಹಸ್ಯವನ್ನು ನಾನು ನಿಮಗೆ ಹೇಳಿದ್ದೇನೆ. ಯಾರನ್ನ ಹಸಿ ಮಾಂಸವನ್ನು ಹಾಗೆ ನಾವು ತಿನ್ನಲಿಕ್ಕೆ ಆಗುತ್ತಲ್ಲ, ಕೇಳಲಿಕ್ಕೆ ಒಂಥರ ಅಸಹ್ಯವಾಗಿ ಅಲ್ವಾ? ವೆಜಿಟೇರಿಯನ್ ಹತ್ರ ಹೋಗಿ ಹೌಸ್ ಚಿಕನ್ ಬಿರಿಯಾನಿ ಅಂತ ಕೇಳಿದರೆ ಅವರು ಅದು ಇಷ್ಟಪಡಲ್ಲ. ಯಾಕಂದರೆ ಅವ್ರಿಗೆ ಕೆಲವೆಲ್ಲ ನೋಡಿ ಅದನ್ನು ತಿಂದು ಅಭ್ಯಾಸ ಇಲ್ಲ. ಆದರೆ ಈ ಹಸಿ ಮಾಂಸವನ್ನು ನಾವು ಬೆಂಕಿಯಲ್ಲಿ ಸುಡುತ್ತಾ ಅದು ಹದವಾಗಿ ಬೆಂದು ರುಚಿಯಾಗಿ ಮಾರಿ ಅದು ಬದಲಾವಣೆ ಆಗಿ ಅದು ನಮಗೆ ಜೀರ್ಣ ಆಗುತ್ತೆ. ಅದೇ ಒಂದು ವಿಶೇಷತೆ ಈ ಉಜ್ಜೀವನದ ಸಂದೇಶವು. ಇವತ್ತು ನಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಲು ಅದು ನಮಗೆ ನಿಜವಾಗಲೂ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಕರ್ತನಾದ ದೇವರ ಸತ್ಯತೆಯನ್ನು ಇವತ್ತು ನಾವು ಜ್ಞಾನವುಳ್ಳವರಾಗಿ ಅದನ್ನು ನಾವು ಗಮನಿಸೋಣ. ಆ ವಾಕ್ಯವನ್ನು ನಾನು ನಿಮಗಾಗಿ ಓದುತ್ತೇನೆ. ಕೀರ್ತನೆ 91ನೇ ಕೀರ್ತನೆ 2ನೇ ವಚನವನ್ನು ನಾನು ಓದುತ್ತೇನೆ. ಸಾಮ್ಸ್ 91 ವರ್ಸಸ್ 2. ನಾನು ಕರ್ತನನ್ನು ನೋಡಿ, ನೀನೇ ನನ್ನ ಆಶ್ರಯವು, ನನ್ನ ಕೋಟೆಯು, ನನ್ನ ದೇವರು, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು ಎಂಬುದಾಗಿ. ಹಲ್ಲೆಲೂಯಾ. ಈ ಕೀರ್ತನೆಗಾರನು ಬರೆದಿರೋ ಈ ವಚನದಲ್ಲಿ, ಅಂದರೆ ಎಲ್ಲ ಕೀರ್ತನೆ ದಾವೀದ ಅರಸನು ಬರೆದಿರೋದಲ್ಲ, ಅದು ಹಾಗೆ ಬಂದ್ಬಿಡುತ್ತದೆ ಒಂದು ಸಮಯ. ಈ ಕೀರ್ತನೆಗಾರನು ಹೇಳುತ್ತಾನೆ, ನಾನು ಕರ್ತನನ್ನು ನೋಡಿ ನೀನೇ ನನ್ನ ಆಶ್ರಯವು ಎಂಬುದಾಗಿ. ಇವತ್ತು ನಾವು ಏನು ಹೇಳುತ್ತಾ ಇದ್ದೇವೆ ಅದನ್ನು ಇಟ್ಟೆ, ಅದರ ಪ್ರಕಾರವೇ ಇವತ್ತು ನಮ್ಮ ಜೀವಿತ ಅವಲಂಬಿತವಾಗಿದೆ. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ ನೀನೇ ನನಗೆ ಆಶ್ರಯವು ಎಂಬುದಾಗಿ. ಅಂದರೆ ನಾವು ಹೇಳುವುದೇನೆಂದರೆ, ನನಗೆ ಮನೆ ಸಿಕ್ಕುತ್ತದೆ ಅಂದರೆ ಮನೆ ಸಿಕ್ಬಿಡುತ್ತಂತೆ, ಹಣ ಸಿಕ್ಕುತ್ತದೆ ಹಣ ಸಿಕ್ಬಿಡುತ್ತಂತೆ, ಕಾರ್ ಸಿಕ್ಕುತ್ತದೆ ಕಾರ್ ಸಿಕ್ಬಿಡುತ್ತದೆ. ಆದರೆ ಇದು ನಿಜವಾದ ಸತ್ಯ ಏನು? ನಿಜವಾದ ಸತ್ಯ ಏನು ಗೊತ್ತಾ? ಇಲ್ಲಿ ನೋಡ್ರಿ, ಈ ಕೀರ್ತನೆಗಾರನು ಹೇಳುವ ಒಂದು ಅರಿಕೆ ನೋಡಿ, ದೇವರೇ ನೀನೇ ನನಗೆ ಆಶ್ರಯ, ನೀನೇ ನನಗೆ ಆಶ್ರಯಗಿರಿ.
ಐ ವಿಲ್ ಸೇ ದಟ್ ಯು ಆರ್ ಮೈ ರೆಫ್ಯೂಜ್ ಅಂತ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಆಶ್ರಯವು ಅಂದರೆ ನಮಗೆ ಆಪತ್ತು ಬರುವಾಗ ನಾವು ಸೇರಿಕೊಳ್ಳುವ ಒಂದು ಸುರಕ್ಷಿತವಾದ ಸ್ಥಳವೇ ಆಶ್ರಯ. ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರು, ಇವತ್ತು ನಮ್ಮ ದೇಶದಲ್ಲಿ ಆಗಲಿ ಇಲ್ಲಾಂದರೆ ಬೇರೆ ದೇಶದಲ್ಲಿ ಕೂಡ ಇರಲಿ, ಏನೇನೋ ಒಂದು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ದಿಢೀರೆಂದು ಬರುವಾಗ ನಾವು ಹೇಳುವ ಮೊದಲನೇ ಮಾತು ಏನು ಗೊತ್ತಾ? ಪೊಲೀಸಿಗೆ ತಿಳಿಸೋಣ, ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ ಅನ್ನೋದಾಗಿ ನಾವು ಹೇಳುತ್ತೇವೆ ಅಲ್ವಾ? ಇದೇನಾಗುತ್ತದೆ ಗೊತ್ತಾ? ಪೊಲೀಸ್ನ ಕರೆದರೆ ಸಮಸ್ಯೆ ಬೇಗ ಸರಿ ಹೋಗ್ಬಿಡುತ್ತದೆ, ತೀರೋಗುತ್ತದೆ ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಆದರೆ ಸಮಸ್ಯೆ ಹಾಗೆ ಡಬಲ್ ಆಗಿಬಿಡುತ್ತದೆ. ಆದರೆ ನಮ್ಮ ಇಕ್ಕಟ್ಟಿನಲ್ಲಿ ನಾವು ಪರಲೋಕವನ್ನು ನೋಡಿ ಕೂಗಿಕೊಂಡರೆ ಅವರ ಪ್ರಸನ್ನತೆಯಲ್ಲಿ ನಾವು ಸೇರಿಕೊಳ್ಳಲು, ದೇವರೇ ನೀನೇ ನನಗೆ ಆಶ್ರಯ ಎಂಬುದಾಗಿ ಇವತ್ತು ನಾವು ಹೇಳುತ್ತಾ ಇದ್ದೇವೆ. ಆದರೆ ಈ ಕೀರ್ತನೆಗಾರನು ಹೇಳುವ ಕಾರ್ಯ ನೋಡಿ, ಕರ್ತನು ಯಾರು ಗೊತ್ತಾ ನನಗೆ, ನನ್ನ ದೇವರು ಯಾರು ಗೊತ್ತಾ ನನಗೆ ಹಣ ಕೊಡುವವರು, ನನಗೆ ಕಾರ್ ಕೊಡುವವರು, ನನಗೆ ಮನೆ ಕೊಡುವವರು. ನಮ್ಮ ವಿಶ್ವಾಸದ ಅರಿಕೆ ಹೇಗಿದೆ ನೋಡಿ. ಆದರೆ ಇಲ್ಲಿ ವಿಶ್ವಾಸದ ಅರಿಕೆ ಹೇಗಿದೆ ಅಂದರೆ, ನಾನು ಕರ್ತನನ್ನು ನೋಡಿ, ದೇವರೇ ನೀನೇ ನನಗೆ ಆಶ್ರಯವು, ನನ್ನ ಆಶ್ರಯಗಿರಿಯು ಎಂಬುದಾಗಿ ನಾನು ಹೇಳುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರು, ಇವತ್ತು ಈ ಲೋಕದಲ್ಲಿ ಪಾಪವು ಹಾಗೆ ಸುಂಟರ ಗಾಳಿ ರೀತಿಯಲ್ಲಿ ಸುತ್ತುಕೊಂಡಿದೆ. ಆದರೆ ಅವರ ಪ್ರಸನ್ನತೆಯೇ ನಮಗೆ ಆಶ್ರಯ. ನಾವು ಅದರಲ್ಲಿ ನಾವು ಹೋಗಿ ಸೇರಿಬಿಟ್ರೆ ನಮಗೆ ಸುರಕ್ಷತೆ ಇರುತ್ತೆ. ಹಲ್ಲೆಲೂಯಾ. ಅದರಲ್ಲಿ ನಾವು ಸೇರಿದರೆ ನಮಗೆ ಸುರಕ್ಷತೆ ಇದೆ. ಬೇಟೆಗಾರರು ಕಾಡಿಗೆ ಹೋಗಿ ಬೇಟೆ ಆಡಲಿಕ್ಕೆ ಹೋಗ್ತಾರೆ. ಅವ್ರು ಹೋದರೆ 1 ತಿಂಗಳಾದ್ರೂ ಮನೆಗೆ ಬರಲ್ಲ. ಅವ್ರು ಏನು ಮಾಡಿರ್ತಾರೆ, ಆ ಕಾಡಿನಲ್ಲಿ ಒಂದು ಸುರಕ್ಷಿತವಾದ ಸ್ಥಳವನ್ನು ಅವರು ಕಟ್ಟಿರ್ತಾರೆ. ಯಾಕೆಂದರೆ ಅವರು ಬೇಟೆಯನ್ನು ಆಡಿದ ನಂತರ, ಈ ಬಾಣ ಬಿಲ್ಲುಗಳು ಮುಗಿದೋದ ನಂತರ ಆ ಕಾಡಿನಲ್ಲಿರುವ ಪ್ರಾಣಿಗಳು, ಮೃಗಗಳು ಇವರನ್ನು ಓಡಿಸ್ಕೊಂಡು ಬರುತ್ತದೆ. ಸೊ ಅಂಥ ಸಮಯದಲ್ಲಿ ಏನು ಮಾಡೋದು ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಒಂದು ಸುರಕ್ಷಿತವಾದ ಸ್ಥಳವನ್ನು ಅವರಲ್ಲಿ ಕಟ್ಟಿರ್ತಾರೆ. ಆ ಸುರಕ್ಷಿತವಾದ ಸ್ಥಳದಲ್ಲಿ ಅವರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅವರು ಸೇರಿಕೊಂಡ್ಬಿಡ್ತಾರೆ. ಅವರನ್ನೇ ಆ ಸ್ಥಳದಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡ್ತಾರೆ. ಇವತ್ತು ನಾವು ಎಲ್ಲಿ ಹೋಗಿ ಸೇರೋದು? ಏನಾರ ಒಂದು ಆಪತ್ತು ಬರುವಾಗ ಎಲ್ಲಿ ಹೋಗಿ ನಾವು ಕಟ್ಟಿಡೋದು, ಎಲ್ಲಿ ಹೋಗಿ ನಾವು ಬಚ್ಚಿಡೋದು? ಆದರೆ ದೇವರು ನಮಗೆ ಆಶ್ರಯವಾಗಿದ್ದರೆ, ಅವರೊಳಗೆ ನಾವು ಸೇರಿದ್ರೆ ನಮಗೆ ನಿಜವಾದ ಸುರಕ್ಷತೆ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯವಾಗಿರುವಾಗ ಅವರೊಳಗೆ ನಾವು ಹೋಗಿ ಸೇರಿಬಿಟ್ರೆ, ಓ ನೀನು ಇಲ್ಲಿ ಹೋಗಿ ಸೇರಿದೆ ಎಂಬುದಾಗಿ ಶತ್ರು ನಮ್ಮನ್ನು ನೋಡಿ ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ. ಸೇಫ್ ಆದ ಒಂದು ಸ್ಥಳದಲ್ಲಿ ಇದ್ದಾರೆ ಎಂಬುದಾಗಿ ಸೈತಾನು ನಮ್ಮ ಹತ್ತಿರ ಬರೋಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಮನಸ್ಸಿನಲ್ಲಿ ವೇದನೆಗಳು, ಮನಸ್ಸಿನಲ್ಲಿ ಬಾಧಗಳು, ಕಣ್ಣೀರುಗಳು, ಏನು ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ನಾವು ಆಶ್ರಯವಾಗಿ ಸೇರಿಕೊಳ್ಳಲು ಒಂದು ಸುರಕ್ಷಿತವಾದ ಸ್ಥಳವು, ಹಲ್ಲೆಲೂಯಾ, ಅದು ಏನು ಗೊತ್ತಾ? ನಮ್ಮ ಕರ್ತನಾದ ದೇವರ ಕರದ ಮಹಿಮೆ. ಹಲ್ಲೆಲೂಯಾ. ನಮ್ಮ ದೇವರಾದ ಕರ್ತನ ಕರದ ಮಹಿಮೆಯೇ ನಮಗೆ ಒಂದು ಆಶ್ರಯವಾಗಿ ಸುರಕ್ಷಿತವಾದಂಥ ಒಂದು ಸ್ಥಳ. ಒಂದು ಚಿಕ್ಕ ಮಗುವನ್ನು ಯಾರನ್ನ ಹೊಡೆದ್ರೆ ಅದು ಓಡಿ ಬಂದು ತನ್ನ ಅಮ್ಮನ ಮಡಿಯಲ್ಲಿ ಮುಖವನ್ನು ಹಾಗೆ ಗುಬ್ಬರ ಹಾಕೊಂಡು ಜೋರಾಗಿ ಅಳುತ್ತದೆ. ಆಶ್ರಯ, ತಾಯಿಯ ಮಡಿಲಲ್ಲಿ ಮಗುಗೆ ಸಿಗುವಂಥ ಒಂದು ಆಶ್ರಯ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಯಾರು ಆಶ್ರಯವಾಗಿದ್ದಾರೆ? ಯಾರು ನಮಗೆ ಆಶ್ರಯವಾಗಿದ್ದಾರೆ? ನಮ್ಮ ಬಾಯಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ? ಇವತ್ತು ಅನೇಕ ಜನರು ಅವರ ನಂಬಿಕೆಯ ವಿಶ್ವಾಸದ ಅರಿಕೆ ಏನು ಗೊತ್ತಾ? ದೇವರು ನನಗೆ ಇದು ಕೊಡುತ್ತಾರೆ, ದೇವರು ನನಗೆ ಅದು ಕೊಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ದೇವರೇ ಇಲ್ಲ ಅಂದರೆ ನಮಗೆ ಏನು ಕೊಡುತ್ತಾರೆ? ದೇವರೇ ಇಲ್ಲ ಅಂದರೆ ನಮಗೇನು ಸಿಗುತ್ತದೆ? ಆದರೆ ನಾನು ಕರ್ತನನ್ನು ನೋಡಿ ನಾನು ಏನಂತ ಹೇಳುತ್ತೇನೆ ಗೊತ್ತಾ? ದೇವರೇ ನೀನೇ ನನಗೆ ಆಶ್ರಯ, ನೀನೇ ನನಗೆ ಆಶ್ರಯಗಿರಿಯು. ಯು ಆರ್ ಮೈ
refuge. I will say that you are my refuge. Hallelujah. ನನ್ನ ಸುರಕ್ಷತೆ, ನನಗೆ ಸುರಕ್ಷತೆ ಅವರೇ. ನಾನು ತಂಗಿರುವ ಸುರಕ್ಷಿತವಾದಂಥ ಸ್ಥಳ ಅವರೇ. ಅದಕ್ಕೆ ಯಾವಾಗಲೂ ನಮ್ಮ ಬಾಯನ್ನು ನಾವು ತೆರೆದು, ಇವರೇ ನೀನೇ ನನಗೆ ಆಶ್ರಯ ಎಂಬುದಾಗಿ ನಾವು ಹೇಳಬೇಕು. ಯಾಕಂದರೆ ಇಲ್ಲಿ ಕೀರ್ತನೆಗಾರನು ಆತನು ಹೇಳ್ತಾನೆ, ಐ ವಿಲ್ ಸೇ, ನಾನು ಹೇಳುತ್ತೇನೆ ದೇವರೇ ನೀನೇ ನನಗೆ ಆಶ್ರಯವೇ ಎಂಬುದಾಗಿ. ಇದೇ ನಂಬಿಕೆಯ ಅರಿಕೆ, ಇದೇ ವಿಶ್ವಾಸದ ಅರಿಕೆ. ಅರಿಕೆ ಅಂದರೆ ನಮ್ಮ ಬಾಯನ್ನು ತೆರೆದು ಅದನ್ನು ಅರಿಕೆ ಮಾಡಬೇಕು, ಅದನ್ನು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರು ನಮಗೆ ಆಶ್ರಯವಾಗಿದ್ದರೆ ಮರಣ ಕೂಡ ನಮ್ಮನ್ನು ಅಗಲಿಸರು. ಹಲ್ಲೆಲೂಯಾ. ಮರಣ ಕೂಡ ಅಗಲಿಸಿದರು ದೇವರು ನಮಗೆ ಆಶ್ರಯವಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಈ ಕೀರ್ತನೆಗಾರನು ಹೇಳುವುದು, ಆಶ್ರಯ ಅನ್ನೋದು ನಮಗೆ ಇಕ್ಕಟ್ಟು ಬರುವಾಗ ನಾವು ಸೇರಿಕೊಳ್ಳುವ ಒಂದು ಸುರಕ್ಷಿತವಾದ ಸ್ಥಳನೇ ಆಶ್ರಯ. ಆದರೆ ನಮ್ಮ ನಿವಾಸ ಸ್ಥಾನ ಎಲ್ಲಿ ಅಂದರೆ ಕೋಟೆ. ಹಲ್ಲೆಲೂಯಾ. ಮೈ ಫೋರ್ಟ್ರೆಸ್. ಐ ವಿಲ್ ಸೇ ದಟ್ ಯು ಆರ್ ಮೈ ಫೋರ್ಟ್ರೆಸ್. ನಮ್ಮ ನಿವಾಸ ಸ್ಥಾನ ಕೋಟೆ. ಯಾರು ಕೋಟೆಯಲ್ಲಿ ವಾಸ ಮಾಡುತ್ತಾರೆ? ಅರಸರು, ರಾಜರು ಕೋಟೆಯಲ್ಲಿ ವಾಸ ಮಾಡುತ್ತಾರೆ ಅಲ್ವಾ? ಪ್ಯಾಲೇಸ್ ಅಂತ ಹೇಳ್ತಾರೆ, ಅರಮನೆ. ಅರಮನೆಗಳಲ್ಲಿ ರಾಜರೇ, ಅರಸರೇ ವಾಸ ಮಾಡುತ್ತಾರೆ. ನಾವು ಈ ಲೋಕದಲ್ಲಿ ಏನೋ ಒಂದು ಪರದೇಶಗಳಾಗಿ ನಾವು ಜೀವನವನ್ನು ಮಾಡುತ್ತಾ ಇದ್ದೀವಿ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ಈ ರೀತಿಯಾಗಿರುವಂಥ ಸಮಯದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ ನೀನೇ ನನ್ನ ಕೋಟೆಯು ಎಂಬುದಾಗಿ, ಯು ಆರ್ ಮೈ ಫೋರ್ಟ್ರೆಸ್ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ. ಇವತ್ತು ಅನೇಕ ಜನರು ನಾನು ಅರಮನೆಯಲ್ಲಿ ವಾಸಿಸ್ತಾ ಇದ್ದೇನೆ, ನಾನು ಅರಮನೆಯಲ್ಲಿ ಇದ್ದೇನೆ ಎಂಬುದಾಗಿ. ಆದರೆ ಈ ಲೋಕದಲ್ಲಿ ಎಷ್ಟು ದೊಡ್ಡ ಒಂದು ಮನೆ ಆಗಿರಲಿ, ಇಲ್ಲಾಂದರೆ ಎಷ್ಟು ದೊಡ್ಡ ಒಂದು ಕಟ್ಟಡ, ಬಿಲ್ಡಿಂಗ್ ಆಗಿರಲಿ, ಆ ಕಟ್ಟಡ ನಮ್ಮನ್ನು ಸಂತೋಷಪಡಿಸುವುದೇ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಮನೆಗಳಲ್ಲಿ ಇರುವವರು ಅವರು ಹೇಳುವ ಕಾರ್ಯ ನಾನು ಕೇಳಿದ್ದೀನಿ, ಈ ಮನೆಯನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ದೊಡ್ಡ ಮನೆ, ಆದರೆ ಅದನ್ನು ಮೇಂಟೈನ್ ಮಾಡೋದು, ಮೇಂಟೆನೆನ್ಸ್ ಪ್ರಾಬ್ಲಮ್. ಹೊರಗಡೆ ಗಾರ್ಡನ್ಸ್ ಇರುತ್ತದೆ, ತೋಟ ಇರುತ್ತದೆ, ಆ ತೋಟವನ್ನು ಸರಿಯಾಗಿ ಅದನ್ನು ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಅದು ನೋಡಲಿಕ್ಕೆ ಚೆನ್ನಾಗಿರುವುದಿಲ್ಲ, ಅದನ್ನು ಮೇಂಟೈನ್ ಮಾಡಬೇಕು. ಆದರೆ ನಾವು ಒಂದು ಮೇಂಟೈನ್ ಮಾಡೋದು ಬೇಡ. ಆದರೆ ಒಂದು ಕೋಟೆಯಲ್ಲಿ ಜೀವಿಸುವ ಒಂದು ಉನ್ನತವಾದ ಭಾಗ್ಯವನ್ನು ಇವತ್ತು ದೇವರು ನಿಮಗೂ ನಮಗೂ ಕೊಡ್ತಾರೆ. ಹಲ್ಲೆಲೂಯಾ. ಅದೇನು ಗೊತ್ತಾ? ಅದು ದೇವರ ಪ್ರಸನ್ನತೆ. ಆಮೇಲೆ ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆ ಒಂದು ಕೋಟೆಯಾಗಿ ಈ ಲೋಕದಲ್ಲಿ ಇರುವುದು. ದೇವರ ಪ್ರಸನ್ನತೆಯಾಗಿ ಈ ಲೋಕದಲ್ಲಿ ನಮಗೆ ಬೇರೆ ಯಾವುದೇ ಒಂದು ಸುರಕ್ಷತೆ ನಮಗೆ ಇಲ್ಲವೇ ಇಲ್ಲ. ದೇವರ ಪ್ರಸನ್ನತೆ ನಮಗೆ ಕೋಟೆಯಾಗಿದೆ ಈ ಲೋಕದಲ್ಲಿ. ಹಲ್ಲೆಲೂಯಾ. ಯಾಕೆ ಆ ಕೋಟೆಯನ್ನು ಕಟ್ಟುವುದು ಅಂದರೆ, ಯಾವ ಕತ್ತಲೆಗಳು, ಯಾವ ಶತ್ರುವಿನ ಪರಿಣಾಮ ಬೀರದ ಮಟ್ಟಿಗೆ ಆ ಕೋಟೆಯನ್ನು ಕಟ್ಟಿರ್ತಾರೆ. ನಾವೆಲ್ಲರೂ ಈ ಡೆಲ್ಲಿ ಕೋಟೆಯನ್ನು ನಾವು ನೋಡಿರ್ತೇವೆ ಅಲ್ವಾ? ಒಂದು ದೊಡ್ಡ ಗೋಡೆಯನ್ನು ಕಟ್ಟಿರ್ತಾರೆ ಮತ್ತು ಹಿಂದುಗಡೆ ಒಂದು ನದಿಯೆಲ್ಲ ಓಡುತ್ತೆ. ಆ ನದಿ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಅದರಲ್ಲಿ ಅನೇಕ ಮೊಸಳೆಗಳು ಇರ್ತದೆ, ಕ್ರಾಕಡೈಲ್ಸ್ ಇರ್ತದೆ. ಯಾರು ಆ ನದಿಯನ್ನು ದಾಟಿ ಕೋಟೆಯೊಳಗಡೆ ಬರಬಾರದು ಎಂಬುದಾಗಿ ಮೊಸಳೆಗಳನ್ನು ಇಟ್ಟಿರ್ತಾರೆ. ಆಮೇಲೆ ಮೇಲೆ ಎಲ್ಲ ನೋಡಬೇಕಾದ್ರೆ ಮಿಲಿಟರಿ ಸೈನಿಕರು ಇರ್ತಾರೆ, ಅನೇಕ ಸೈನಿಕರು ಇರ್ತಾರೆ. ಇದೆಲ್ಲ ಒಂದು ಸುರಕ್ಷತೆಗೆ ಅವ್ರು ಮಾಡಿರ್ತಾರೆ. ಆದರೆ ನಮಗೆ ಸುರಕ್ಷತೆ ಯಾರು? ನಮ್ಮ ದೇವರೇ ನಮಗೆ ಸುರಕ್ಷಿತವಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರೇ ನಮಗೆ ಸುರಕ್ಷತೆ. ಅವರ ಪ್ರಸನ್ನತೆ ಬಿಟ್ಟರೆ ನಮಗೆ ಸುರಕ್ಷತೆ ಈ ಲೋಕದಲ್ಲಿ ಯಾವುದೂ ಇಲ್ಲ. ಅವರ ಪ್ರಸನ್ನತೆಯೇ ನಮಗೆ ಸುರಕ್ಷತೆಯನ್ನು ಕೊಡುತ್ತದೆ. ಇವತ್ತು ಈ ಲೋಕದಲ್ಲಿ ನಾವು ಎಲ್ಲಿ ಹೋದ್ರೂ ಅಂಧಕಾರದ ಅಧೀನತೆಗಳು, ಎಲ್ಲಿ ಹೋದ್ರೂ ಯಾರು ನಮಗೆ ಸುರಕ್ಷಿತವಾಗಿದ್ದಾರೆ? ಯಾರು ನಮಗೆ ಸುರಕ್ಷಿತವಾಗಿ ಈ ಲೋಕದಲ್ಲಿದ್ದಾರೆ? ಎಲ್ಲಿ ನೋಡಿದ್ರೂ ಸೈತಾನ ಅಧೀನತೆಗಳು, ಕತ್ತಲೆಯ ಅಧೀನತೆಗಳು, ಅಂಧಕಾರದ ಅಧೀನತೆಗಳು. ಆದರೆ ದೇವರ ಪ್ರಸನ್ನತೆಯೇ ಈ ಲೋಕದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದುಕೊಳ್ಳುತ್ತದೆ. ಹಲ್ಲೆಲೂಯಾ. ಹಾಗೆಯೇ ಈ ಅರಮನೆಯಲ್ಲಿ ಇರುವವರು ಸುರಕ್ಷಿತವಾಗಿ ಇರುವುದಿಲ್ಲ. ಆದರೆ ಈ ಕೋಟೆಯೊಳಗಡೆ ದೇವರು ನಮ್ಮನ್ನು ಚೆನ್ನಾಗಿ ರೂಪಿಸಿ, ನಮ್ಮನ್ನು ಚೆನ್ನಾಗಿ ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ.
ಅದಕ್ಕೆ ಈ ದೇವರ ಯೋಜನೆಯಲ್ಲಿ, ಈ ಉಜ್ಜೀವನ ಕಾಲದಲ್ಲಿ, ಈ ಅಂತ್ಯ ಕಾಲದಲ್ಲಿ ನಾವು ಅಧಿಕವಾಗಿ ದೇವರ ಪ್ರಸನ್ನತೆಯನ್ನು ನಾವು ನಂಬಬೇಕು. ದೇವರು ನಮಗೆ ಕೋಟೆಯಾಗಿದ್ದರೆ ಅದು ಹಾಗೆಯೇ ನಮ್ಮ ಸುತ್ತಲೂ ಒಂದು ಸುರಕ್ಷಿತವಾಗಿ ಇರುತ್ತದೆ. ಹಲ್ಲೆಲೂಯಾ. ನಮ್ಮ ಮನಸ್ಸು, ನಮ್ಮ ತಲೆಯಲ್ಲಿ, ನಮ್ಮ ಹೃದಯದಲ್ಲಿ ವೇದನೆಗಳು ಮುತ್ತಿಕೊಳ್ಳದ ಹಾಗೆ ದೇವರು ಒಂದು ಕೋಟೆಯಾಗಿ ನಮ್ಮ ಸುತ್ತಲೂ ಹಾಗೇ ಆವರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಎಂಥ ಒಂದು ಸಂತೋಷ, ಎಂಥ ಒಂದು ಆನಂದ, ದೇವರ ಪ್ರಸನ್ನತೆಯಲ್ಲಿ ಇರೋದು ಎಂಥ ಒಂದು ಬಲವು ನಮಗೆ. ಹಲ್ಲೆಲೂಯಾ. ಇವತ್ತು ನಾವು ಯಾಕೆ ದೇವರನ್ನು ಆರಾಧಿಸ್ತೇವೆ ಗೊತ್ತಾ? ಇವತ್ತು ನಾವು ಯಾಕೆ ದೇವರನ್ನು ಸೇವಿಸ್ತೇವೆ ಗೊತ್ತಾ? ದೇವರು ನಮಗೆ ಒಂದು ಕೋಟೆಯಾಗಿ ಇರುವುದಕ್ಕೆ ತಾನೇ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ, ಅವರನ್ನು ನಾವು ಸೇವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗೆಯೇ ದೇವರು ನಮಗೆ ಕೋಟೆಯಾಗಿ ಇಲ್ಲವೇ ಈ ಲೋಕದ ಹಾಗೆ ಒಂದು ಗುಡಿಸಲು ರೀತಿಯಲ್ಲಿ ನಾವು ಇದ್ದರೆ ಬೆಂಕಿ ಹಿಡಿಯುತ್ತದೆ, ಜಲಪ್ರಳಯಗಳು ಬಂದು ಬಡ್ಕೊಂಡು ಹೋಗುತ್ತದೆ. ಆದರೆ ಈ ಕೋಟೆಯನ್ನು ಯಾರು ಕದಲಿಸಲಿಕ್ಕೆ ಆಗುವುದೇ ಇಲ್ಲ. ಯಾಕೆ ಗೊತ್ತಾ? ಆ ಕೋಟೆಯೇ ನಮ್ಮ ದೇವರು. ಹಲ್ಲೆಲೂಯಾ. ಆ ಕೋಟೆಯೇ ನಮಗೆ ದೇವರು. ಇಲ್ಲಿ ಕೀರ್ತನೆಗಾರನು ಹೇಳುವುದಲ್ಲ, ನಾನು ಹೇಳುತ್ತೇನೆ, ದೇವರೇ ನೀನೇ ನನ್ನ ಕೋಟೆಯು ಎಂಬುದಾಗಿ. ನಾವು ದೇವರ ಹತ್ರ ಬಂದು, ದೇವರೇ ನೀನೇ ನನ್ನ ಕೋಟೆಯು ಎಂಬುದಾಗಿ ನಾವು ಹೇಳಿದರೆ ಸಾಕು, ದೇವರು ಇಮಿಡಿಯೇಟಾಗಿ ನಮಗೆ ಒಂದು ಕೋಟೆಯನ್ನು ಕಟ್ಟಿಬಿಡುತ್ತಾರೆ. ಹಲ್ಲೆಲೂಯಾ. ತಕ್ಷಣ ದೇವರು ನಮಗೆ ಕೋಟೆಯನ್ನು ಕಟ್ಟಿಬಿಡುತ್ತಾರೆ. ಆದರೆ ನಾವೇನು ಹೇಳ್ತೀವಿ ಗೊತ್ತಾ? ನನಗೆ ಯಾರೂ ಇಲ್ಲ, ನಾನೇನು ಮಾಡಬೇಕು ಎಂಬುದಾಗಿ ನನಗೆ ಗೊತ್ತಿಲ್ಲ, ನಾನು ದಿಕ್ಕಿಲ್ಲದವರು, ನಾನು ಅನಾಥಳು ಎಂಬುದಾಗಿ ನಾವು ಹೇಳಿದ್ರೆ ದೇವರು ನೋಡ್ತಾರೆ, ನಾನು ನಿನಗೆ ಕೋಟೆಯಾಗಿದ್ದೀನಿ, ಆದರೆ ನೀನು ನನಗೆ ಯಾರಿಲ್ಲ, ದಿಕ್ಕಿಲ್ಲದವರು ಎಂಬುದಾಗಿ ಹೀಗೆಲ್ಲ ಹೇಳ್ತೀಯ ಅಲ್ವಾ? ಹಾಗಾದರೆ ನೀನು ಅನಾಥನಾಗೇ ಇರಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ. ಆದರೆ ನಮ್ಮ ದೇವರು ಕೋಟೆಯಾಗಿದ್ದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸೈತಾನು ಖರ್ಚಿಸುವ ಸಿಂಹದ ರೀತಿಯಲ್ಲಿ ಬಂದರೂ ಸರಿ, ಆತನು ಆ ಕೋಟೆಯೊಳಗಡೆ ನುಗ್ಗಿ ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆ ಕೋಟೆಯು ನಮಗೆ ಸುರಕ್ಷತೆಯನ್ನು ತರುತ್ತದೆ. ಹಾಗೆ ಈ ಅಂತ್ಯ ಕಾಲದಲ್ಲಿ ನಾವು ದೇವರ ಸಮೀಪಕ್ಕೆ, ನಾವು ದೇವರ ಹತ್ತಿರ ನಾವು ಸೇರಬೇಕು. ಅವರ ಕೋಟೆಯೊಳಗಡೆ ನಮ್ಮ ನಿವಾಸ ಸ್ಥಾನವನ್ನು ನಾವು ಮಾಡಿಕೊಳ್ಳಬೇಕು. ಯಾವಾಗ ನಾವು ಅವರ ಕೋಟೆಯೊಳಗಡೆ ನಿವಾಸ ಸ್ಥಾನ ಮಾಡಿಕೊಳ್ಳುತ್ತೇವೋ ಅದು ಎಂಥ ಒಂದು ದೊಡ್ಡ ಸಂತೋಷ. ದೇವರ ಪ್ರಸನ್ನತೆಯಲ್ಲಿರೋದು ಎಂಥ ಒಂದು ದೊಡ್ಡ ಸಂತೋಷ. ಹಾಗೆಯೇ ಈ ಅಂತ್ಯ ಕಾಲದಲ್ಲಿ ನಾವು ಅಧಿಕ ಗಮನವಿಡುವರಾಗಿ ದೇವರ ಪ್ರಸನ್ನತೆಯನ್ನು ನಾವು ಕಾಯ್ದುಕೊಳ್ಳಬೇಕು. ನಾವು ಯಾವಾಗ ದೇವರ ಪ್ರಸನ್ನತೆಯನ್ನು ನಾವು ಕಾಯ್ದುಕೊಳ್ಳುತ್ತೇವೋ ನಾವು ಎಲ್ಲಿ ಹೋದ್ರೂ ನಮಗೆ ಸುರಕ್ಷತೆ ಇರುತ್ತೆ. ಹಲ್ಲೆಲೂಯಾ. ದೇವರು ನಮಗೆ ಕೋಟೆಯಾಗಿ ಇರುವಾಗ ನಾವು ಎಲ್ಲಿ ಹೋದ್ರೂ ನಮಗೆ ಸುರಕ್ಷತೆ ಇರುತ್ತದೆ, ನಮ್ಮ ಸುತ್ತಲೂ ಸುರಕ್ಷತೆ ಇರುತ್ತದೆ. ಅದು ಆ ಕೋಟೆ ನಮ್ಮ ಜೊತೆಯಲ್ಲಿ ಹಾಗೇ ಬರುತ್ತದೆ. ನಾವು ಎಲ್ಲಿ ಹೋದ್ರೂ, ನಾವು ಕಾಡಲ್ಲಿದ್ರೂ ಸರಿ, ಬೆಟ್ಟ ಗುಡ್ಡಗಳಲ್ಲಿ ಇದ್ರೂ ಸರಿ, ನಮ್ಮ ದೇವರು ತನ್ನ ಮಹಿಮೆಯನ್ನು ಬಿಟ್ಟುಕೊಡುವ ದೇವರಲ್ಲ, ಅವರು ಚಲಿಸುವ ದೇವರು, ಅವರು ಆತ್ಮನಾದವರು, ಅವರು ಈ ಲೋಕ ಭೂಲೋಕವೆಲ್ಲವನ್ನು ತುಂಬಿಸಲ್ಪಟ್ಟಿರುವ ದೇವರು. ಆಕಾಶ ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠವಾಗಿದೆ. ಸೊ ನಾವು ಬೆಟ್ಟ ಗುಡ್ಡಗಳಲ್ಲಿ ಇದ್ರೂ ಸರಿ, ಕಾಡಿನಲ್ಲಿ ಎಲ್ಲಿದ್ರೂ ಸರಿ, ನಮ್ಮ ದೇವರು ನಮಗೆ ಉತ್ತರವನ್ನು ನೀಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ನಿಶ್ಚಯವಾಗಿ ನಮಗೆ ಎಲ್ಲಿದ್ರೂ ಅವರು ನಮಗೆ ಕೋಟೆಯಾಗಿರ್ತಾರೆ. ನಾವು ಎಲ್ಲಿ ಹೋದ್ರೂ ಅವರು ನಮ್ಮ ಜೊತೆಯಲ್ಲೇ ಬರುತ್ತಾರೆ. ಹಲ್ಲೆಲೂಯಾ. ಎಂಥ ಒಳ್ಳೆಯ ದೇವರು, ಅವರು ನಮಗೆ ಕೋಟೆಯಾಗಿದ್ದಾರೆ. I will say that he is my fortress ಎಂಬುದಾಗಿ. ಹಲ್ಲೆಲೂಯಾ. ಮೂರನೇದಾಗಿ ಈ ಕೀರ್ತನೆಗಾರನು ನನ್ನ ದೇವರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ದೇವರು, ಮೈ ಗಾಡ್, ಮೈ ಗಾಡ್, ಹಿ ಇಸ್ ಮೈ ಲಾರ್ಡ್. ಅಂದರೆ ಲಾರ್ಡ್ಶಿಪ್, ಪ್ರಭುತ್ವ, ಕರ್ತೃತ್ವ. ಈ ರಕ್ಷಣೆಯ ಸಂದೇಶದಲ್ಲಿ ಒಂದು ಭಾಗವನ್ನು ನಾವು ಕೇಳಿದ್ದೇವೆ, ಲಾರ್ಡ್ಶಿಪ್ ಬಗ್ಗೆ, ಪ್ರಭುತ್ವದ ಬಗ್ಗೆ ನಾವು ಕೇಳಿದ್ದೇವೆ. ಅಂದರೆ ಹಿ ಇಸ್ ಮೈ ಲಾರ್ಡ್ ಅಂದರೆ ಇವರು ಎಲ್ಲವನ್ನು, ಸಕಾಲವನ್ನು ಆಳ್ವಿಕೆ ಮಾಡುವ ದೇವರು. ಹಾಗಾದರೆ ಇವರು ನನಗೆ ಆಶ್ರಯವಾಗಿ ಮಾತ್ರವಲ್ಲದೆ, ನನಗೆ ಕೋಟೆಯಾಗಿ ಮಾತ್ರವಲ್ಲದೆ, ಇವರು ಸಕಾಲವನ್ನು, ಎಲ್ಲವನ್ನು ಆಳ್ವಿಕೆ ಮಾಡುವ ದೇವರಾದ ಕರ್ತನು ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಒಂದು ಕಂಪನಿಯನ್ನು ನಡೆಸ್ತಾರೆ, ಆ ಕಂಪನಿಗೆ ಅವರೇ ಓನರ್.
ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿದ್ದಾರೆ ಅಲ್ವಾ. ಕ್ರೈಸ್ತರಿಗೆ ಯಾರು ಓದೋದು? ನಮ್ಮ ದೇವರಾದ ಕರ್ತನೇ ಓದೋದು. ಹಲ್ಲೆಲೂಯಾ. ಯಾಕಂದರೆ ನಮ್ಮನ್ನು ಆಳ್ವಿಕೆ ಮಾಡುವ ದೇವರು, ಸಕಾಲವನ್ನು ಎಲ್ಲವನ್ನು ಫಲಾನುಭವಿಸಿ ನಮ್ಮನ್ನು ನಡೆಸುವ ದೇವರು, ನಮ್ಮನ್ನು ಎಲ್ಲ ಕಾರ್ಯದಲ್ಲಿ ಸಂರಕ್ಷಿಸಿ ನಡೆಸುವ ದೇವರು ಅವರೇ. ಹಲ್ಲೆಲೂಯಾ. ನಮ್ಮನ್ನು ಆಳ್ವಿಕೆ ಮಾಡುವ ದೇವರು. ಇವತ್ತು ನೋಡ್ರಿ, ನಮ್ಮ ಕಣ್ಣಿಗೆ ಗೊತ್ತಿದ್ದು ಗೊತ್ತಿಲ್ಲದೇ ಇರುವುದು ಕಾರ್ಯಗಳು ಎಷ್ಟೋ ಇದೆ. ಅರ್ಥ ಆಗಿದ್ದು ಅರ್ಥ ಆಗದೇ ಇರುವ ಕಾರ್ಯಗಳು ಎಷ್ಟೋ ಇದೆ. ಆದರೆ ನಮ್ಮ ದೇವರಿಗೆ ಎಲ್ಲವೂ ಗೊತ್ತಿದೆ. ಆಮೇಲೆ ನಮ್ಮ ದೇವರಿಗೆ ಎಲ್ಲವೂ ಗೊತ್ತಿದೆ. ಹಾಗಾದರೆ ನನ್ನ ದೇವರು ಯಾರು? ನಮ್ಮನ್ನು ಆಳ್ವಿಕೆ ಮಾಡುವವರು ಯಾರು? ಹಾಗಾದರೆ ನಿಜವಾದ ಸತ್ಯ ಏನು? ಇವರು ನನಗೆ ಆಶ್ರಯ ಮಾತ್ರವಲ್ಲ, ನನಗೆ ಕೋಟೆ ಮಾತ್ರ ಅಲ್ಲ, ಇವರು ನನ್ನನ್ನು ಆಳ್ವಿಕೆ ಮಾಡುವ ದೇವರಾದ ಕರ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ನನ್ನನ್ನು ಆಳ್ವಿಕೆ ಮಾಡುವವರು. ಅವರ ಆಳ್ವಿಕೆಯೊಳಗೆ ನಾವು ಬರುವಾಗ ಸೈತಾನ್ ಶತ್ರು ಆ ಆಳ್ವಿಕೆ ಒಳಗೆ ನುಗ್ಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಆಳ್ವಿಕೆ ನಮ್ಮ ಮೇಲೆ ಇರುವಾಗ ಶತ್ರು ಆಳ್ವಿಕೆ ಒಳಗಡೆ ನುಗ್ಗಿ ನಮ್ಮನ್ನು ಜಯಿಸಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಅವರ ಆಳ್ವಿಕೆ ನಮ್ಮ ಮೇಲೆ ಇರುತ್ತದೆ. ನನ್ನನ್ನು ಆಳ್ವಿಕೆ ಮಾಡುವವರು ನನ್ನ ದೇವರು ಎಂಬುದಾಗಿ ನಾನು ಹೇಳುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ಇವತ್ತು ಅನೇಕ ಜನರು ತನಗಿರುವ ಬಲವನ್ನು ಅವರು ನಂಬುತ್ತಾ ಇದ್ದಾರೆ. ನಮ್ಮ ಬಲವನ್ನು ನಾವು ನಂಬಿದರೆ ನಾವು ಮೋಸ ಹೋಗುತ್ತೇವೆ. ಯಾಕಂದರೆ ನಮಗೆ ಬಲವನ್ನು ಕೊಟ್ಟಿರುವರೇ ದೇವರಾದ ಕರ್ತನು. ಬಲವನ್ನು ಕೊಟ್ಟಿರುವವರನ್ನು ನಾವು ನಂಬಬೇಕು. ಇವತ್ತು ಅನೇಕ ಜನರು ಅವರಿಗಿರುವ ಅಭಿಷೇಕವನ್ನು, ವರಗಳನ್ನು ಅವರು ನಂಬುತ್ತಾರೆ. ಆದರೆ ವರವನ್ನು, ಅಭಿಷೇಕವನ್ನು ಕೊಟ್ಟ ನಮ್ಮ ಯಜಮಾನರನ್ನು ನಾವು ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಸ್ತುವನ್ನು ನಾವು ಪರ್ಚೇಸ್ ಮಾಡ್ತೀವಿ, ಏನನ್ನ ಒಂದು ಕೊಂಡ್ಕೊಳ್ತೀವಿ. ಆ ಕಂಪನಿ ಲಿಂಕ್ ಇರಬೇಕು, ಯಾಕಂದರೆ ಸರ್ವಿಸ್ ಮಾಡಬೇಕು ಅಲ್ವಾ. ಸೊ ಈ ಬ್ರ್ಯಾಂಡ್, ಈ ಕಂಪನಿಯವರೇ ಅದನ್ನು ರಿಪೇರ್ ಮಾಡ್ತಾರೆ. ಸೊ ನಾವು ದೇವರಲ್ಲಿ ಇಲ್ಲದೆ, ನಾವು ದೇವರಲ್ಲಿ ಇದ್ದುಕೊಂಡು ದೇವರು ನಮ್ಮನ್ನು ಆಳ್ವಿಕೆ ಮಾಡಿದರೆ, ಈ ಲೋಕ ನಮ್ಮನ್ನು ಆಳ್ವಿಕೆ ಮಾಡಿದರೆ ಅದು ಸರಿಯಾಗುತ್ತದೆ? ರಿಪೇರ್ ಏನಾಗುತ್ತದೆ? ಇನ್ನೂ ರಿಪೇರ್ ಆಗಿಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತದೆ. ಆದರೆ ನನ್ನನ್ನು ಆಳ್ವಿಕೆ ಮಾಡಿದವರು ನನ್ನ ದೇವರಾದ ಕರ್ತನು. ಹಲ್ಲೆಲೂಯಾ. ಅವರ ಆಳ್ವಿಕೆ ನಮ್ಮ ಮೇಲೆ ಇರಬೇಕು. ಅವರ ಆಳ್ವಿಕೆ ನಮ್ಮ ಮೇಲೆ ಇರುವಾಗ ನಿರೀಕ್ಷವಾಗಲು ಶತ್ರು ಆ ದೇವರ ಆಳ್ವಿಕೆಯಲ್ಲಿ ನುಗ್ಗಿ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರು ನಮ್ಮನ್ನು ಆಳ್ವಿಕೆ ಮಾಡುವವರು. ಇವತ್ತು ಅನೇಕ ಜನರು ನನಗೆ ಎಲ್ಲ ಗೊತ್ತು, ನಾನು ಯಾರ ಮಾತು ಕೇಳುವುದಿಲ್ಲ, ನಾನು ಯಾರು ಗೊತ್ತಾ ಎಂಬುದಾಗಿ ದೇವರ ಮಕ್ಕಳಾಗಿ ನಾವು ಈ ರೀತಿಯಾದ ಮಾತುಗಳನ್ನು ನಾವು ಮಾತಾಡಬಾರದು. ಯಾಕಂದರೆ ನಮ್ಮ ಮೇಲೆ ದೇವರು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಮಗೆ ಆ ಜ್ಞಾಪಕ ಯಾವಾಗಲೂ ಇರಬೇಕು. ಅವರು ಮಾಡಿದ್ದನ್ನು, ಅವರು ಹೇಳಿದ್ದನ್ನು ಈ ದಿನಗಳಲ್ಲಿ ನಾವು ಮಾಡುವವರಾಗಿರಬೇಕು. ಈ ಕೀರ್ತನೆಗಳನ್ನು ಹೇಳುತ್ತಾನೆ, ನನ್ನ ದೇವರು ಎಂಬುದಾಗಿ ನಾನು ಹೇಳುತ್ತೇನೆ. ಹಿ ಈಸ್ ಮೈ ಲಾರ್ಡ್, ಲಾರ್ಡ್ಶಿಪ್. ನನ್ನನ್ನು ಆಳ್ವಿಕೆ ಮಾಡುವವರು, ನನ್ನನ್ನು ಕಟಾಕ್ಷಿಸಿ ನಡೆಸುವವರು, ತನ್ನ ಅಧಿಕಾರದಿಂದ ನನ್ನನ್ನು ನಡೆಸುವವರು, ಸೈತಾನ ಕೈಯಿಂದ ನನ್ನನ್ನು ಬಿಡಿಸುವವರು, ಈ ಲೋಕವನ್ನೇ ಸೃಷ್ಟಿ ಮಾಡಿರುವ ದೇವರಾದ ಕರ್ತನು. ಈ ದೇವರಾದ ಕರ್ತನು ಇವತ್ತು ನಮ್ಮ ದೇವರಾಗಿ ಇದ್ದಾರ. ಇವತ್ತು ಅನೇಕ ಜನರು ಅವರು ನೆನೆಸಿದನ್ನು ಮಾಡುತ್ತಾರೆ, ಓಡುತ್ತಾರೆ, ಸಾಧಿಸ್ತಾರೆ. ಆದರೆ ದೇವರು ನೆನೆಸಿದನ್ನು ಸಾಧಿಸುವುದಕ್ಕೆ ಇವತ್ತು ನಿಮ್ಮನ್ನು, ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಕೀರ್ತನೆಗಾರನು ಹೇಳುವುದಲ್ಲ, ನಾನು ಹೇಳುತ್ತೇನೆ, ನೀನೇ ನನ್ನ ದೇವರು ಎಂಬುದಾಗಿ. ಕೊನೆಯದಾಗಿ, ನಾಲ್ಕನೇದಾಗಿ, ಅದನ್ನು ಮುಕ್ತಾಯಗೊಳಿಸುವಾಗ, ಅದನ್ನು ಮುಗಿಸುವಾಗ ಈ ರೀತಿ ಹೇಳುತ್ತಾನೆ, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂಬುದಾಗಿ ನಾನು ಹೇಳುತ್ತೇನೆ. ಇನ್ ಹೂಮ್ ಐ ಟ್ರಸ್ಟ್ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನಾನು ಏನಂತ ಹೇಳುತ್ತೇನೆ, ನಾನು ಭರವಸೆವಿಟ್ಟಿರುವ ನನ್ನ ದೇವರು ಎಂಬುದಾಗಿ ನಾನು ಹೇಳುತ್ತೇನೆ. ಏನನ್ನು ಭರವಸೆವಿಟ್ಟಿರುವರು ಅಂದರೆ, ನಾನು ಎಡಬಿಡದೆ ನಾನು ಏನನ್ನು ನಂಬುತ್ತೇನೆ ಗೊತ್ತಾ? ಅವರೇ ನನಗೆ ಆಶ್ರಯವು, ಅವರೇ ನನಗೆ ಕೋಟೆಯು, ಅವರೇ ನನಗೆ ದೇವರು
ಎಂಬುದಾಗಿ ನಾನು ಎಡೆಬಿಡದೆ ನಾನು ನಂಬುತ್ತಾ ಇದ್ದೇನೆ. ಹಾಗಾದರೆ ಕೊನೆಯದಾಗಿ ಇಲ್ಲಿ ನಮ್ಮ ನಂಬಿಕೆ ದೃಢಪಟ್ಟಿದೆ. ಏನಂತ ದೃಢಪಟ್ಟಿದೆ ನಮ್ಮ ನಂಬಿಕೆ? ನಾನು ಎಡೆಬಿಡದೆ ಯಾವಾಗಲೂ ನನ್ನ ದೇವರನ್ನು ಹಾಗೆಯೇ ನಾನು ನಂಬುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ಇಲ್ಲಿ ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ ವಚನದಲ್ಲಿ. ಯಾವಾಗಲೂ ನಾನು ಹಾಗೆಯೇ ಭರವಸವಿಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಈ ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಎಲ್ಲಿ ನೋಡಿದ್ರು ದಿನಗಳಲ್ಲಿ ನೋಡಬೇಕಾದ್ರೆ ಯುದ್ಧಗಳು ನಡೀತಾ ಇದೆ, ಬಾಂಬ್ ಸ್ಫೋಟಗಳು, ಅಲ್ಲಿ ವೈರಸ್ಗಳು ಹರಡುತ್ತಾ ಇದೆ, ಭೂಕಂಪಗಳು ನಡೀತಾ ಇದೆ, ಜಲಪ್ರಳಯಗಳು, ಎಲ್ಲಿ ನೋಡಿದ್ರೂ ನಾಶನವಾದ ಕಾರ್ಯಗಳು ನಡೀತಾ ಇದೆ. ಈ ಒಂದು ಕಾಲದಲ್ಲಿ ನಮ್ಮ ನಂಬಿಕೆಯೆಲ್ಲ ದೇವರು ನನಗೆ ಹಣ ಕೊಡುತ್ತಾರೆ, ಇದು ಕೊಡುತ್ತಾರೆ, ಅದು ಕೊಡುತ್ತಾರೆ, ನಮ್ಮ ಬಾಯಲ್ಲಿ ನಾನು ಏನೆಲ್ಲ ಅರಿಕೆ ಮಾಡುತ್ತೇನೋ ಅದೆಲ್ಲ ನನಗೆ ಸಿಕ್ಕುತ್ತದೆ ಎಂಬುದಾಗಿ ಈ ಒಂದು ಕಾರ್ಯದಲ್ಲಿ ನಾವು ಇರಬಾರದು. ಲೌಕಿಕವಾದ ಆಶೆಯಲ್ಲಿ ನಾವು ಇರಬಾರದು. ಆದರೆ ನಾವು ಈ ರೀತಿಯಾದ ಕಾರ್ಯದಲ್ಲಿ ಇದ್ದರೆ ನಾವು ಮೋಸ ಹೋಗುತ್ತೇವೆ. ಆದರೆ ಈ ಕೀರ್ತನೆಗಾರನ ಆತನು ಏನಂತ ಅರಿಕೆ ಮಾಡುತ್ತಾನಂದರೆ, ನನ್ನ ನಂಬಿಕೆಯೆಲ್ಲ ಏನು ಗೊತ್ತಾ, ಈ ರೀತಿಯಾದ ದೇವರನ್ನು ನಾನು ಯಾವಾಗಲೂ ನಂಬುತ್ತಾ ಇರುತ್ತೇನೆ, ಎಡೆಬಿಡದೆ ನಾನು ನಂಬುತ್ತಾ ಇರುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ಈ ರೀತಿ ಆತನ ಒಂದು ನಂಬಿಕೆಯ ಅರಿಕೆಯನ್ನು ಇಲ್ಲಿ ಮಾತಾಡುತ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಎಂಥ ನಿಮಿಷದಲ್ಲಿ, ಎಂಥ ಒಂದು ಸಮಯದಲ್ಲಿ, ಏನೆಲ್ಲ ನಮ್ಮ ಜೀವಿತದಲ್ಲಿ ಭಯಗಳು ಬರುವಾಗ ನಾವು ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾವು ಹೇಳಬೇಕು. ಆ ರೀತಿ ಹೇಳಿದರೆ ನಮಗೆ ಹಾಗೆ ಆ ಸುರಕ್ಷತೆ ಸಿಕ್ಕುತ್ತದೆ. ನಮಗೆ ಯಾವ ಸ್ಥಳದಲ್ಲಿ ಇದ್ರೂ ಸರಿ, ಇಲ್ಲಾಂದರೆ ಏನು ಕಾರ್ಯ ನಡೆದ್ರೂ ಸರಿ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅಂತ ನಾವು ಹೇಳುವಾಗ ಆ ಒಂದು ಸುರಕ್ಷತೆ ನಮಗೆ ಸಿಕ್ಕುತ್ತದೆ. ನಮಗೆ ಮಾತ್ರ ಅಲ್ಲ, ಆ ಸ್ಥಳದಲ್ಲಿ ಇರುವ ಆ ಜನರಿಗೂ ಆ ಸುರಕ್ಷತೆ ಹಾಗೇ ಸಿಕ್ಕುತ್ತದೆ. ಹಲ್ಲೆಲೂಯಾ. ಭಕ್ತಿ ಅನ್ನೋದು ಒಂದು ನಾಟಕ ಅಲ್ಲ. ಭಕ್ತಿ ಅನ್ನೋದು ಅಲ್ಲಿ ಕಾರ್ಯರೂಪವಾಗಿ ಅದು ಇರೋದಿಲ್ಲ. ಭಕ್ತಿ ಅನ್ನೋದು ಒಂದು ವೇಷವಲ್ಲ, ಅದು ಅನುಭವಿಸುವ ದೇವರ ಕೃಪೆ ಅದು. ಹಲ್ಲೆಲೂಯಾ. ಅದಕ್ಕೆ ನಾನು ಯಾವಾಗಲೂ ನನ್ನ ಆಶ್ರಯವು ದೇವರು ತಾನೆ, ನನ್ನ ಕೋಟೆಯು ದೇವರು ತಾನೆ, ನಾನು ಅವರೊಳಗೆ ನಾನು ಜೀವಿಸ್ತಾ ಇದ್ದೇನೆ, ನನಗೆ ದೇವರು ಕೋಟೆಯಾಗಿದ್ದಾರೆ ಎಂಬುದಾಗಿ ನಾವು ಯಾವಾಗಲೂ ಎಡಬಿಡದೆ ನಾವು ನಂಬುತ್ತಾ ಇದ್ದೀವಿ. ನಾವು ಅದನ್ನು ಅರಿಕೆ ಮಾಡುತ್ತಾ ಇದ್ದರೆ, ನಾವು ಏನನ್ನು ಅರಿಕೆ ಮಾಡ್ತೀವೋ, ನಾವು ಏನನ್ನು ನಂಬುತ್ತೇವೋ, ನಮ್ಮ ದೇವರು ಅದೇ ರೀತಿ ನಮ್ಮ ದೇವರಾಗಿರ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ಇರುತ್ತಾರೆ ನಮ್ಮ ದೇವರು. ಯಾವಾಗ ನಮ್ಮ ನಂಬಿಕೆಯ ಅರಿಕೆ ನಮ್ಮ ಬಾಯಲ್ಲಿ ನಾವು ಅರಿಕೆ ಮಾಡುವಾಗ, ಎಡಬಿಡದೆ ನಮ್ಮ ಬಾಯಲ್ಲಿ ನಾವು ಹೇಳುತ್ತಾ ಇರುವಾಗ, ದೇವರೇ ನೀನೇ ನನಗೆ ಆಶ್ರಯ ಎಂಬುದಾಗಿ ಹೇಳಿದರೆ ಆ ಸುರಕ್ಷತೆ ನಮಗೆ ಹಾಗೆ ಸಿಗ್ತದೆ. ಇವತ್ತು ನಾವು ಒಂದು ಚಿಕ್ಕ ಗುಡಿಸಿನಲ್ಲಿ ಇರಬಹುದು, ಬಾಡಿಗೆ ಮನೆಯಲ್ಲಿ ಇರಬಹುದು, ಬಡತನದಲ್ಲಿ ಇರಬಹುದು. ಆದರೆ ದೇವರೇ ನೀನೇ ನನಗೆ ಕೋಟೆಯು ಎಂಬುದಾಗಿ ಹೇಳುವಾಗ ಆ ಗುಡಿಸಲು ಮನೆ ಹಾಗೆ ಅರಮನೆಯಾಗಿ ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ. ಎಂಥ ಒಂದು ಸಂತೋಷ, ಎಂಥ ಒಂದು ಆನಂದ. ದೇವರು ನನ್ನನ್ನು ಆಳ್ವಿಕೆ ಮಾಡುವ ದೇವರು. ಈ ಲೋಕದಲ್ಲಿ ಯಾವ ಪಕ್ಷ ಆಳ್ವಿಕೆ ಮಾಡುವುದು ಸರಿ, ಆದರೆ ನಮ್ಮನ್ನು ಆಳ್ವಿಕೆ ಮಾಡುವವರು ನಮ್ಮ ದೇವರಾದ ಕರ್ತನು. ಹಲ್ಲೆಲೂಯಾ. ನಮ್ಮನ್ನು ಆಳ್ವಿಕೆ ಮಾಡುವ ದೇವರ ಕರ್ತನು. ನಾವು ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ, ನಾವು ರೂಪಾಂತರವನ್ನು ಹೊಂದಿದ್ದೇವೆ. ಅದಕ್ಕೆ ಇಲ್ಲಿ ಕೀರ್ತನೆಗಾರನು ಹೇಳುವುದಲ್ಲ, ನಾನು ಭರವಸೆವಿಟ್ಟಿರುವ ನನ್ನ ದೇವರು ನನಗೆ ಆಶ್ರಯವಾಗಿದ್ದಾರೆ, ನಾನು ಭರವಸೆವಿಟ್ಟಿರುವ ನನ್ನ ದೇವರು ನನಗೆ ಕೋಟೆಯಾಗಿದ್ದಾರೆ, ನಾನು ಭರವಸೆವಿಟ್ಟಿರುವ ನನ್ನ ದೇವರು ನನಗೆ ದೇವರಾಗಿದ್ದಾರೆ ಎಂಬುದಾಗಿ ನಾವು ಎಡಬಿಡದೆ ನಮ್ಮ ಬಾಯಲ್ಲಿ ನಾವು ಹೇಳುತ್ತಾ ಇದ್ದರೆ, ನಮ್ಮ ದೇವರಾದ ಕರ್ತನು ನಮಗೆ ದೇವರಾಗಿದ್ದು ನಮ್ಮನ್ನು ಎಲ್ಲ ಕಾರ್ಯದಿಂದ ಬಿಡಿಸಿ, ನಮ್ಮನ್ನು ಎಲ್ಲ ಕಾರ್ಯದಿಂದ ಬಲಪಡಿಸಿ, ನಮ್ಮನ್ನು ಕಾರ್ಯ ನಡೆಸಿ, ನಮ್ಮನ್ನು ಆಶೀರ್ವದಿಸಲು ಅವರು ಸರ್ವಶಕ್ತನಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯದ ಮುಖಾಂತರವಾಗಿ ಈ ದಿನದಲ್ಲಿ ವಾಕ್ಯವನ್ನು ತಿಳಿಯುವ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ದೇವರು ನಿಮ್ಮೆಲ್ಲರನ್ನು ಕಾಯ್ದು ನಡೆಸಿ. ಗಾಡ್ ಬ್ಲೆಸ್ ಯು.